ಹಾಯ್ ಗೈಸ್, ಎಲ್ಲ ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ಮಗನ ದೊಡ್ಡ ಮಗನ ಸ್ಕೂಲು ರೆಡಿ ಮಾಡಿ ಕಳಿಸಾಯಿತು. ಚಿಕ್ಕ ಮಗನ ತಿನ್ನಿಸ್ಬಿಟ್ಟು ಸ್ವಲ್ಪ ಫೋನ್ ಹಾಕ್ಕೊಟ್ರೆ ಫೋನ್ ನೋಡ್ಕೊಂಡು ಅವನೇ ಒಬ್ಬನೇ ಆಟ ಆಡ್ತಿರ್ತಾನೆ. ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂದ್ಬಿಟ್ಟು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದೆ. ಅದು ಆಗಿತ್ತು, ಸರಿ ಆಫ್ ಮಾಡಿಬಿಡೋಣ ಅಂದ್ಬಿಟ್ಟು ಅವ್ನಿಗೆ ಯಾವಾಗಲೂ ನನ್ನ ಜೊತೇಲಿ ಇರಲೇಬೇಕು ಅನ್ಕೊತಾನೆ ನನ್ನ ಮಗ. ಅದಕ್ಕೇನಾದರೂ ಬೊಮ್ಮೆ ಕೊಟ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೊತಾ ಇರ್ತೀನಿ. ಇವತ್ತು ಬೆಳಗ್ಗೆ ಟಿಫನು ಆಲೂಗಡ್ಡೆ ಪಲ್ಯ ದೋಸೆ ಮಾಡಿದ್ದೆ. ಇವಾಗ ನನ್ನ ತಂಗಿಗೆ ಲಂಚ್ ಬಾಕ್ಸ್ ಕಟ್ಟಬೇಕು. ಅವಳು ಬೆಳಗ್ಗೆ ಟಿಫನ್ ತಿನ್ನೋದಿಲ್ಲ, ಮಧ್ಯಾಹ್ನನೇ ಅದು ತೊಗೊಂಡೋಗ್ತಾಳೆ. ಅವಳಿಗೆ ಲಂಚ್ ಬಾಕ್ಸ್ ಕಳಿಸಿದ್ರೆ ನೆಕ್ಸ್ಟ್ ನಾನು ಅಡುಗೆ ರೆಡಿ ಮಾಡ್ಕೊತೀನಿ. ಅವಳಿಗೆ ದೋಸೆ ಒಯ್ದು ಕೊಟ್ಬಿಟ್ಟು ಅವಳನ್ನ ಕಳಿಸ್ಕೊಟ್ಬಿಟ್ರೆ ಆಮೇಲೆ ನನ್ನ ಮಗನ ಮಲಗಿಸ್ಬಿಟ್ಟು ಕೆಲಸ ಮಾಡೋಕ್ಕೆ ಸರಿ ಹೋಗುತ್ತೆ ನನಗೆ. ಅವಳಿಗೆ ಬಾಕ್ಸ್ ಕಟ್ಕೊ ಅಂತ ಹೇಳಿದ್ದೆ, ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಬಂದು ಕ್ಯಾಪ್ ಹಾಕ್ತಾಯಿದ್ಲು ಬಾಕ್ಸ್ದು. ಇವಾಗೆಲ್ಲ ಅವಳು ಎತ್ಕೊಂಡು ಹೋಗಿ ಇಟ್ಕೊಂಡು ಹೋಗ್ತಾಳೆ. ಸರಿ, ಅವಳನ್ನ ಕಳಿಸ್ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ನಮ್ಮ ಪಾಪನ ಎತ್ಕೊಂಡು ಹೋದೆ. ಕೆಳಗಡೆ ಆಲ್ರೆಡಿ ಆಟೋ ಬಂದಿತ್ತು. ನಮ್ಮ ಪಾಪಗಂತೂ ಅವಳು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತುಂಬ ಬೇಜಾರು ಮಾಡ್ಕೊತಾನೆ. ಯಾಕಂದರೆ ದೊಡ್ಡವನು ಹೋದ್ಮೇಲೆ ನಮ್ಮ ಮನೆಯವರೆಲ್ಲ ಹೋದ್ಮೇಲೆ ಅವಳು ಇರ್ತಾಳೆ ಅವನ ಜೊತೆ ಒಂದು 12 o'clockವರೆಗೂ. ಆಮೇಲೆ ಅವಳು ಹೋಗ್ಬಿಡ್ತಾಳೆ. ಅದಕ್ಕೆ ಅವ್ನು ಬೇಜಾರಾಗಿರ್ತಾನೆ, ಒಬ್ಬನೇ ಇರಬೇಕು ಅಂತ. ಆಮೇಲೆ ಅವಳನ್ನ ಕಳಿಸ್ಕೊಟ್ಟು ಬಂದು ಅವ್ನು ಮಲಗಿಸ್ಬಿಟ್ರೆ ಬೇರೆ ಕೆಲಸ ಮಾಡ್ಬೋದು ಅಂತ. ತೊಟ್ಟಲ್ಲಿ ಹಾಕಿದ್ರೆ ಅಷ್ಟೇ ಡೇ ಟೈಮಲ್ಲಿ ಅವ್ನು ಮಲ್ಕೊಳ್ಳೋದು. ಕೆಳಗಡೆ ಎಲ್ಲ ಮಲಗಿಸಿದ್ರೆ ಮಲಗಲ್ಲ. ಅವ್ನು ಮಲಗಾದ್ಮೇಲೆ ನನಗೆ ಬೇರೆ ಕೆಲಸ ಆಗೋದು, ಎದ್ದಿದ್ರೆ ಆಗಲ್ಲ. ಎಲ್ಲ ಮನೇಲಿ ಮಕ್ಕಳಿರೋರು, ಚಿಕ್ಕ ಮಕ್ಕಳಿರೋರ ಮನೇಲೆಲ್ಲ ಕಷ್ಟ ಗೊತ್ತಾಗತ್ತೆ. ಪಾಪ ಎಷ್ಟು ಕಷ್ಟಪಡ್ತಾರೆ ಅಂತ ಮಕ್ಕಳನ್ನ ಇಟ್ಕೊಂಡು. ಅವ್ರು ಎದ್ದಿದ್ರೆ ಒಂದು ಕೆಲಸ ಮಾಡೋಕ್ಕಾಗೋದಿಲ್ಲ. ನಾನು ಕಿಚನಲ್ಲಿ ಬಂದ್ಬಿಟ್ಟು ಸರಿ ಟಿಫನ್ ಕೆಲಸ ಎಲ್ಲ ಆಯ್ತಲ್ಲ, ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡಿಬಿಡೋಣ ಅಂದ್ಬಿಟ್ಟು ಸಾಂಬಾರ್ದ ಮಾಡ್ತಿದ್ದೆ. ಸಾಂಬಾರೆಲ್ಲ ಮಾಡಿ ಇಡೋಷ್ಟರಲ್ಲಿ ನಮ್ಮ ಪಾಪು ಎದ್ದುಬಿಡ್ತಾನೆ. ಅದಕ್ಕೆ ಅವ್ನು ಮಲ್ಕೊಂಡಿದ್ದಾಗಲೇ ನಾನು ಅಡುಗೆ ಎಲ್ಲ ಮಾಡ್ಕೊಂಬಿಡ್ತೀನಿ. ಎದ್ದಿದ್ದಾಗ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಆದಷ್ಟು ನನ್ನ ಕೆಲಸ ನಾನು ಮಲ್ಕೊಂಡಿರೋ ಟೈಮಲ್ಲೇ ಮಾಡ್ಕೊತೀವಿ. ಯಾಕಂದರೆ ಕೆಲಸ ಯಾವಾಗ ಬೇಕಾದ್ರೂ ಮಾಡ್ಬೋದು. ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳೋದೇ ಮುಖ್ಯ ಅಲ್ವಾ. ಅದಕ್ಕೆ ನಮ್ಮ ಪಾಪು ಎದ್ದಿರಬೇಕಾದ್ರೆ ನಾನು ಯಾವ ಕೆಲಸನೂ ಮಾಡ್ಕೊಳ್ಳಲ್ಲ. ಆದಷ್ಟು ಯಾರಾದರೂ ಇದ್ದರೆ ಮನೇಲಿ ಜೊತೇಲಿದ್ದರೆ ಪಾಪನವ್ರ ಹತ್ರ ಬಿಟ್ಟು ನಾನು ಕೆಲಸ ಮಾಡ್ತೀನಿ. ಇಲ್ಲ ಅಂದರೆ ನಮ್ಮ ಪಾಪ ಮಲ್ಕೊಂಡು ಅವ್ನು ರಿಟರ್ನ್ ಎದ್ದೋಳೋ ಅಷ್ಟರಲ್ಲೇ ನಾನು ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಆಲ್ರೆಡಿ ನಾನು ಸಾಂಬಾರು ಮಾಡಿ ಮುಗಿಸೋ ಅಷ್ಟರಲ್ಲಿ ಅವ್ನು ಎದ್ಬಿಟ್ಟ. ಸರಿ, ಇವತ್ತು ತರಕಾರಿ ಏನೂ ತಂದಿರಲಿಲ್ಲ ಪಲ್ಯ ಮಾಡೋದಕ್ಕೆ. ಅದಕ್ಕೆ ಮೊಟ್ಟೆನ ಈ ಥರ ಒಗ್ಗರಣೆ ಮಾಡಿಬಿಡ್ತಾಯಿದ್ದೀನಿ. ಇದೆಲ್ಲ ಕರೆಕ್ಟಾಗಿ ಮುಗಿಸೋ ಅಷ್ಟರಲ್ಲೇ ನನ್ನ ಮಗ ಎದ್ದ. ಇದು ನನ್ನ ಮಗನ ಫುಡ್ಡು. ನಾನು ಇದೇ ಥರ ಅವ್ನಿಗೆ ರೆಡಿ ಮಾಡಿಕೊಡೋದು. ಯಾಕಂದರೆ ನಾವು ಮಾಡ್ಕೊಳ್ಳೋ ಅಡುಗೆ ಎಲ್ಲ ಅವನಿನ್ನ ತಿನ್ನೋದಕ್ಕೆ ಅಭ್ಯಾಸ ಮಾಡಿಸಿಲ್ಲ. ಸ್ವಲ್ಪ ತಿನ್ಸೋದಕ್ಕೆ ಮಾಡ್ತೀನಿ. ಹೊಟ್ಟೆ ತುಂಬ ಅವನಿಗೆ ನಮ್ಮ ಊಟ ಎಲ್ಲ ತಿನ್ನಲ್ಲ, ನಮಗೆ ಮಾಡೋ ಅಡುಗೆ ಎಲ್ಲ. ಅದಕ್ಕೆ ಅವ್ನಿಗೆ ಈ ಥರ ಮಾಡಿಕೊಟ್ಬಿಡ್ತೀನಿ. ಈ ಥರ ಮಾಡಿಕೊಟ್ರೆ ಎಲ್ಲ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ. ಇದಕ್ಕೆ ಸ್ವಲ್ಪ ಅರಿಶಿನ, ಒಂಚೂರು ಟೊಮೊಟೊ, ಆನಿಯನ್ನು, ಜೀರಿಗೆ, ಅರಿಶಿನ ಎಲ್ಲ ಹಾಕ್ಬಿಟ್ಟು ಒಂದು 5 ವಿಷಿಲ್ ಕೊಟ್ಟರೆ ಸಾಫ್ಟಾಗಿ ಬರುತ್ತೆ. ಸೈಲೆಂಟಾಗಿ ಮಕ್ಕಳು ತಿಂತಾರೆ. ಜೀರಿಗೆ ಹಾಕಿದ್ರೆ ಜೀರ್ಣ ಚೆನ್ನಾಗಾಗತ್ತೆ. ಮುಗೀತು ನಂದು ಕಿಚನ್ದು. ನನ್ನ ಮಗ ಎದ್ದಾಗಿದೆ ಆಲ್ರೆಡಿ. ಸರಿ, ಸ್ನಾನಕ್ಕೆ ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು ಹೋಗಿದ್ದೆ.
ಮಗ ಆಟ ಆಡ್ಕೊಂಡಿದ್ದಾನೆ. ಈಗ ನನ್ನ ಮಗನ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಬರ್ಬೇಕು. ಅವ್ನು ಸ್ನಾನ ಮಾಡಿಸ್ಕೊಬಂದ್ಮೇಲೆ ಅವ್ನಿಗೆ ತಿನ್ಸೋದು ನಾನು. ಸ್ನಾನ ಮಾಡೋ ಮುಂಚೆ ನಾನು ಅವ್ನಿಗೆ ತಿನ್ನಿಸ್ಬಿಟ್ಟು ಹೋಗಿ ಸ್ನಾನ ಮಾಡಿಸಲ್ಲ ಯಾವಾಗಲೂ. ಸ್ನಾನ ಮಾಡಿಸ್ಕೊಬಂದ್ಮೇಲೆ ತಿನ್ನಿಸ್ತೀನಿ. ಇಲ್ಲ ಸ್ನಾನ ಮಾಡಿ 1/2 ಅವರ್ ಬಿಟ್ಟು 1 ಅವರ್ ಬಿಟ್ಟೇ ಸ್ನಾನ ಮಾಡಿಸೋದು. ಒಂದು ಸ್ನಾನ ಆಯಿತು. ಅಷ್ಟರಲ್ಲಿ ಅವ್ರ ಅಣ್ಣನೂ ಸ್ಕೂಲಿಂದ ಬರ್ತಾ ಇದ್ದಾನೆ. ಒಂದು ಸ್ನಾನ ಮುಗಿಸಿ ರೆಡಿ ಮಾಡ್ತಾಯಿದ್ದೆ. ಅವ್ರ ಅಣ್ಣ ಬಂದ ಸ್ಕೂಲಿಂದ.